ಅದು ರಾಮಾಪುರ ಎನ್ನುವ ಒಂದು ಸುಂದರ ಹಳ್ಳಿ. ಹಸಿರು ಹೊಳಗಳು, ಮಣ್ಣಿನ ಮನೆಗಳು, ಸುಂದರವಾದ ಹೂಗಳು ಇವೆಲ್ಲವೂ ಆ ಹಳ್ಳಿಯ ಸೌಂದರ್ಯವಾಗಿತ್ತು. ಆ ಹಳ್ಳಿಯಲ್ಲಿ ರಾಧಾ, ಸೀತಾ ಎಂಬ ಇಬ್ಬರು ಆತ್ಮೀಯ ಗೆಳತಿಯರು ವಾಸಿಸುತ್ತಿದ್ದರು. ಸೀತಾ ಒಬ್ಬ ಬಡ ಹುಡುಗಿ. ಅವಳು ತನ್ನ ತಂದೆ ತಾಯಿ ಮತ್ತು ಅಜ್ಜಿಯ ಜೊತೆ ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು. ಅವಳ ತಂದೆ ತಾಯಿಯರು ರೈತರು. ಅವರು ದಿನವಿಡೀ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಿದ್ದರು. ಮತ್ತೊಂದು ಕಡೆ ರಾಧಾ ಹಳ್ಳಿಯ ದೊಡ್ಡ ಶ್ರೀಮಂತರ ಮಗಳು. ಅವಳ ಮನೆಯು ದೊಡ್ಡ ಅರಮನೆಯಂತೆ ಇತ್ತು. ಸುತ್ತಲೂ ಕೆಲಸದವರ ದಂಡವೇ ಇದ್ದಿತ್ತು. ಅವರ ತಂದೆ ತಾಯಿ ಹಳ್ಳಿಯಲ್ಲಿ ದೊಡ್ಡ ವ್ಯಾಪಾರ ನಡೆಸುತ್ತಿದ್ದರು. ಹೀಗಿರುವಾಗ ರಾಧಾ ಮತ್ತು ಸೀತಾ ತನ್ನ ಕಾಲೇಜಿನಲ್ಲಿ, ಸೀತಾ, ಹೇ ಸೀತಾ, ಇವತ್ತು ಕೊನೆಗೂ ಎಕ್ಸಾಮ್ ಮುಗೀತು ಕಣೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಹೌದು ಕಣೆ, ನೀನ್ ಹೇಳ್ತಿರೋದು ಸರಿ. ನಾಳೆಯಿಂದ ನಮ್ಗೆ ಯಾವುದೇ ಎಕ್ಸಾಮ್ ಇಲ್ಲ. ಇನ್ನು ಮುಂದೆ ನಾವು ಮಜಾ ಮಾಡ್ಬೋದು. ನಾನು ಇಷ್ಟು ದಿನ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಹೇಗೋ ಎಕ್ಸಾಮ್ ಎಲ್ಲ ಮುಗೀತು. ನಾಳೆ ಬೇಸಿಗೆ ರಜಾ ಶುರು ಆಗುತ್ತೆ. ಇನ್ನು ಮುಂದೆ ಈ ಕಾಲೇಜ್ಗೆ 2 ತಿಂಗಳು ಬರೋ ಅವಶ್ಯಕತೆ ಇಲ್ಲ. ಹೌದ್ ಸೀತಾ. ಸರಿ ಹೇಳು, ಏನ್ ಮಾಡ್ತೀಯ ನೀನು ಈ ಬೇಸಿಗೆ ರಜೆಗೆ? ಅಯ್ಯೋ, ಏನ್ ಕೇಳ್ತಿದ್ಯಾ ರಾಧಾ? ಇದು ನನಗೆ ತುಂಬಾ ಇಷ್ಟವಾದ ಸಮಯ. ನಾನು ರಜೆಯಲ್ಲಿ ದಿನ ಅಪ್ಪ ಅಮ್ಮನ ಜೊತೆ ಹೊಲಕ್ಕೆ ಹೋಗ್ತೀನಿ. ಅವರಿಗೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ಹೊಲದಲ್ಲಿ ಬೆಳೆಯೋ ತರಕಾರಿ ಹಣ್ಣುಗಳನ್ನು ತಿಂದು ಮಜಾ ಮಾಡ್ತೀನಿ. ಇನ್ನು ರಾತ್ರಿ ಹೊತ್ತು ಕೇಳೋದೇ ಬೇಡ, ಅಜ್ಜಿ ಹತ್ರ ಕೂತು ಹೊಸ ಹೊಸ ಕತೆಗಳನ್ನು ಕೇಳ್ತೀನಿ. ನನಗಂತೂ ಫುಲ್ ಮಜಾ ಬರುತ್ತೆ ಕಣೆ. ಹಾ ಸೀತಾ, ಇಷ್ಟೆಲ್ಲ ಮಾಡ್ತೀಯಾ? ಕೇಳಕ್ ತುಂಬಾ ಖುಷಿ ಆಗುತ್ತೆ ಕಣೆ. ಆದ್ರೆ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಅಯ್ಯೋ ಹುಚ್ಚಿ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾವು 2 ತಿಂಗಳಲ್ಲಿ ಮತ್ತೆ ಸಿಗ್ತೀವಲ್ವಾ? ನೀನ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತಿದ್ಯಾ? ನೀನು ರಜೆಯನ್ನು ಎಂಜಾಯ್ ಮಾಡು. ನಿಮ್ಮಪ್ಪ ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅವರು ನಿನ್ನನ್ನು ಎಲ್ಲಾದ್ರೂ ದೊಡ್ಡ ಟ್ರಿಪ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ನನ್ಗಿಂತ ನೀನೇ ಜಾಸ್ತಿ ಮಜಾ ಮಾಡ್ತೀಯ ನೋಡು. ಅಯ್ಯೋ ಸೀತಾ, ನೀನ್ ಅನ್ಕೊಂಡ್ ಹಾಗೆ ಏನೂ ಇಲ್ಲ ಕಣೆ. ನಮ್ಮಪ್ಪ ಅಮ್ಮಗೆ ನಾನು ಇಷ್ಟ ಇಲ್ಲ ಅನ್ಸುತ್ತೆ. ಯಾಕೆ ಹೇಳು? ಅವ್ರು ಯಾವಾಗ್ಲೂ ಬಿಸ್ನೆಸ್ ಟ್ರಿಪ್ ಅಂತಾನೆ ಹೋಗ್ತಾರೆ. ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಕಣೆ. ನನ್ನ ಜೊತೆ ಮಾತಾಡೋಕ್ಕೂ ಅವ್ರಿಗೆ ಸಮಯ ಇಲ್ಲ ಗೊತ್ತಾ? ನನಗೆ ಕಾಲೇಜ್ಗೆ ಬಂದ್ರೇನೆ ಖುಷಿ ಆಗುತ್ತೆ, ಯಾಕಂದ್ರೆ ನೀನಿರ್ತೀಯ. ಆದರೆ ಇವಾಗ ಬೇಸಿಗೆ ರಜೆಯಲ್ಲಿ ನೀನು ಮತ್ತೆ ಸಿಗಲ್ಲ ಅಲ್ವಾ? 2 ತಿಂಗಳು ನಾನು ಒಂಟಿಯಾಗಿರ್ತೀನಿ ಕಣೆ. ಹಾಗೆ ಅನ್ಕೋಬೇಡ ರಾಧಾ. ನಿಮ್ಮ ಅಪ್ಪ ಅಮ್ಮ ನಿನ್ನ ಸುಖಕ್ಕಾಗಿ, ನಿನ್ನ ಭವಿಷ್ಯಕ್ಕಾಗಿ ಅಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಅಲ್ವಾ? ಅವರಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಪಾಪ ಅವರಿಗೆ ಸಮಯ ಸಿಗ್ತಿಲ್ಲ ಅಷ್ಟೇ. ಸರಿ ಬಿಡು, ಈಗ ಅದನ್ನು ಬಿಟ್ಬಿಡು. ನಿನಗೆ ಒಂಟಿ ಅನಿಸಿದ್ರೆ ಒಂದ್ ಕೆಲ್ಸ ಮಾಡು. ಈ ರಜೆಯಲ್ಲಿ ನೀನು ನಮ್ಮನೆಗೆ ಬಂದ್ಬಿಡು. ನಾವಿಬ್ರು ಹೊಲಕ್ಕೆ ಹೋಗೋಣ, ಮರದ ಕೆಳಗೆ ಆಟ ಆಡೋಣ, ಮಾವಿನ ಹಣ್ಣು ತಿನ್ನೋಣ, ಅಜ್ಜಿ ಹತ್ತಿರ ಕತೆ ಕೇಳೋಣ. ಏನಂತೀಯಾ? ಸರಿ ಕಣೆ, ಆದ್ರೆ ನಿಮ್ ಮನೇಲಿ ಇದಕ್ಕೆ ಒಪ್ತಾರಾ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಜ್ಜಿಗೆ ನೀನಂದ್ರೆ ತುಂಬಾ ಇಷ್ಟ. ನಿನ್ ಬಗ್ಗೆ ನಾನು ತುಂಬಾ ಹೇಳಿದೀನಿ. ಅವರೇ ಹೇಳಿದ್ದಾರೆ ಯಾವಾಗಾದ್ರೂ ರಾಧಾನ ಮನೆಗ್ ಕರ್ಕೊಂಬ ಅಂತ. ನೀನ್ ಯಾವುದೇ ತಲೆ ಕೆಡ್ಸ್ಕೋಬೇಡ. ನಾಳೆ ಬೆಳಗ್ಗೆ ನಮ್ಮ ಮನೆಗ್ ಬಾ ಅಷ್ಟೇ, ಇನ್ನೇನು ಮಾತಾಡಂಗಿಲ್ಲ ನೀನು. ಸರಿ ಕಣೆ, ನಾನು ನಾಳೆ ಬೆಳಗ್ಗೆ ನಮ್ಮ ಅಮ್ಮ ಅಪ್ಪ ಹತ್ರ ಕೇಳಿ ಅವರ ಒಪ್ಪಿಗೆ ತಗೊಂಡು ನಿಮ್ ಮನೆಗ್ ಬರ್ತೀನಿ. ನಾಳೆ ಸಿಗೋಣ. ಬಾಯ್. ಸರಿ ರಾಧಾ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್, ಹುಷಾರಾಗಿ ಹೋಗು. ಆ ನಂತರ ರಾಧಾ ಮನೆಗೆ ತಲುಪಿದಳು. ತನ್ನ ತಾಯಿ ಕೆಲಸದ ವಿಚಾರವಾಗಿ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಹೆಲೋ ಮಿಸ್ಟರ್ ಸುಧಾಕರ್, ನಾನು ನಿಮ್ಗೆ 1 hour ಆಯ್ತು ಹೇಳಿ ಇಮೇಲ್ ಕಳಿಸ್ಬೇಕು ಅಂತ ಹೇಳಿದ್ದೀನಿ. ಆದ್ರೆ ನೀವು ಇನ್ನ ಕಳಿಸೇ ಇಲ್ವಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನಗೆ ಇನ್ನ 1 hour ಅಲ್ಲಿ ಕ್ಲೈಂಟ್ ಮೀಟಿಂಗ್ ಇದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಓ ಸುಧಾಕರ್, ಪ್ಲೀಸ್ ನನಗೆ ಎಕ್ಸ್ಕ್ಯೂಸಸ್ ಕೊಡ್ಬೇಡಿ ಪ್ಲೀಸ್. ಹೇ ರಾಧಾಸ್ ಕಾಲೇಜಿಂದ ಬಂದಿದ್ಯಾ? ವೆರಿ ಗುಡ್. ನಾಳೆ ಎಕ್ಸಾಮ್ಸ್ಗೆ ಓದ್ಕೋ. ನಿನ್ಗೆ ಸ್ನಾಕ್ಸ್ ಬೇಕಂದ್ರೆ ಟೇಬಲ್ ಮೇಲೆ ಇದೆ. ಓಕೆ, ನಾನು ನಿನಗೆ ಹೇಳೋದು ಮರ್ತೋಗಿದ್ದೀನಿ ನೋಡು. ನಾನು ನಿಮ್ಮಪ್ಪ ನಾಳೆ ಕ್ಲೈಂಟ್ ಮೀಟಿಂಗ್ಗೆ ಡೆಲ್ಲಿ ಹೋಗ್ತಿದ್ದೀವಿ. ನಿನ್ಗೆ ಏನಾದ್ರೂ ಬೇಕಾದ್ರೆ ಪ್ಲೀಸ್ ನಾಳೆ ಬೆಳಗ್ಗೆ ಕಾಲ್ ಮಾಡಬೇಡ. ನೀನು ಶಾಂತಮ್ಮನಿಗೆ ಕೇಳು, ಅವಳು ಎಲ್ಲ ನಿನ್ಗೆ ಬೇಕಾಗಿರೋದೆಲ್ಲ ಮಾಡ್ಕೊಡ್ತಾಳೆ. ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಪುಟ್ಟ. ಅಮ್ಮ, ನನಗೆ ಎಕ್ಸಾಮ್ಸ್ ಎಲ್ಲ ಮುಗೀತು ಅಮ್ಮ. ನನಗೆ ನಾಳೆಯಿಂದ ಯಾವುದೇ ಎಕ್ಸಾಮ್ಸ್ ಇಲ್ಲ. ನನಗೆ ಬೇಸಿಗೆ ರಜೆ ಶುರು ಆಗ್ತಿದೆ. ಅದರಿಂದ ನಾನು ಸೀತಾ ಮನೆಗೆ ಹೋಗ್ತಿದ್ದೀನಿ ಅಮ್ಮ. ನಾಳೆ ಬೆಳಗ್ಗೆ ನಾನು ಹೋಗ್ಲಾ? ಪ್ಲೀಸ್ ಅಮ್ಮ, ಒಂದೇ ಒಂದು ದಿವಸ, ಆಮೇಲೆ ನಾನು ಬಂದ್ಬಿಡ್ತೀನಿ. ಏನು, ಸೀತಾ ಮನೆನಾ? ಅವಳ ಮನೆಗೆ ನೀನ್ ಯಾಕೆ ಹೋಗ್ತಿದ್ಯಾ? ಪ್ರತಿದಿನ ಕಾಲೇಜಲ್ಲಿ ಅವಳ ನೋಡ್ತೀಯಾ ಅಲ್ವಾ? ಸಾಲದಕ್ಕೆ ಈಗ ರಜೆಯಲ್ಲೂ ಅವಳ ಮನೆಗೆ ಹೋಗ್ಬೇಕಾ? ಅಸಲಿಗೆ ಅವರು ಬಡವರು, ಅದು ನಿನಗೆ ಗೊತ್ತಾ? ಆ ಮನೇಲಿ ಏನಿದೆ ಅಂತ ನೀನ್ ಅಲ್ಲಿಗೆ ಹೋಗ್ತಿದೀಯಾ? ಇಲ್ಲಿ ನಿನಗೆ ಎಲ್ಲ ಲಕ್ಸುರಿಯಾಗೇ ಇದೆ ತಾನೆ. ನಿನಗೆ ಬೇಕಾಗಿರೋ ಊಟ, ಎಲ್ಲ ಸೌಕರ್ಯ, ನಿನ್ಗೆ ಅರಮನೆ ತರ ಮನೆ ಇದೆ. ಇದನ್ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ? ನಾನ್ ಇದಕ್ಕೆ ಒಪ್ಪೋದಿಲ್ಲ.
ಅಮ್ಮ 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 ಪ್ಲೀಸ್ ಅಮ್ಮ, ಒಂದೇ ಒಂದು ದಿವಸ ನನಗೆ ಈ ಮನೆಯಲ್ಲಿ ಎಲ್ಲ ಸೌಕರ್ಯ ಇದ್ರು ಏನೋ ಒಂಟಿತನ ಕಾಡ್ತಿದೆ ಅಮ್ಮ. ಪ್ಲೀಸ್ ಅಮ್ಮ, ನಾನು ಒಂದೇ ಒಂದು ದಿವಸ ಹೋಗಿ ಬರ್ತೀನಮ್ಮ. ಆಮೇಲೆ ನಾನು ಈ ಮನೆಯಲ್ಲೇ ಇರ್ತೀನಿ ಅಮ್ಮ, ನಾನು ಎಲ್ಲೂ ಹೋಗಲ್ಲ. ಏ ರಾಧಾ, ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ರೀನಾ, ಇಲ್ಲಿ ಏನ್ ಮಾಡ್ತಿದ್ಯಾ? ನಿನ್ಗೆ ಗೊತ್ತು ತಾನೆ, ಇವತ್ ನಮ್ಗೆ ಕ್ಲೈಂಟ್ ಮೀಟಿಂಗ್ ಇದೆ, 1 hour ಅಲ್ಲಿ ಫ್ಲೈಟ್ ಇದೆ. ಇವಾಗ ಇವಳ ಜೊತೆ ಕುತ್ಕೊಂಡ್ ಜಗಳ ಆಡ್ತಿದ್ಯಾ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಶೇಖರ್, ನಿಮ್ಗೆ ಗೊತ್ತಾ ಇವಳು ನಾಳೆ ಸೀತಾ ಮನೆಗೆ ಹೋಗ್ಬೇಕು ಅಂತೆ. ಹೇ ರೀನಾ, ಅವಳು ಹೋಗ್ಲಿ ಬಿಡು. ಒಂದೇ ಒಂದ್ ದಿವಸ ತಾನೆ, ಹೋಗ್ಬಿಟ್ ಬರ್ಲಿ. ಹೇಗೋ ಶಾಂತಮ್ಮ ಇದ್ದಾಳ್ ತಾನೆ, ಅವಳು ನೋಡ್ಕೊಂತಾಳೆ ಬಿಡು. ನನಗೆ ಫ್ಲೈಟ್ಗೆ ಟೈಮ್ ಆಗ್ತಿದೆ, ಪ್ಲೀಸ್ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ ಶೇಖರ್, ನಾನ್ ಶಾಂತಮ್ಮನ ಕರಿತೀನಿ. ಶಾಂತಮ್ಮ, ಶಾಂತಮ್ಮ ಎಲ್ಲಿದ್ಯಾ? ಬೇಗ ಬಾ, ನನ್ಗೆ ಫ್ಲೈಟ್ಗೆ ಟೈಮ್ ಆಗ್ತಿದೆ, ಬೇಗ ಬಾ. ಮೇಡಮ್ ಅವರೇ ಬಂದೆ. ಶಾಂತಮ್ಮ, ಎಷ್ಟೊತ್ತಿಂದ ಕರೀತಾ ಇದ್ದೀನಿ, ಏನ್ ಮಾಡ್ತಿದ್ಯಾ ಒಳಗಡೆ? ಅಯ್ಯೋ ಮೇಡಮ್ ಅವರೇ ಕ್ಷಮಿಸಿ, ಒಳಗಡೆ ಒಳೆ ಹಚ್ತಾ ಇದ್ದೆ ಮೇಡಮ್ ಅವರೇ, ಅದಕ್ಕೆ ಕೇಳಿಸಿಲ್ಲ. ಹೇಳಿ ಏನ್ ವಿಷಯ ಅಂತ. ಸರಿ ಸರಿ, ನಿನ್ ಹತ್ರ ಮಾತಾಡಕ್ಕೆ ನನ್ಗೆ ಟೈಮ್ ಇಲ್ಲ. ನಾನು ಶೇಖರ್ ಇವಾಗ ಅರ್ಜೆಂಟ್ ಆಗಿ ಕ್ಲೈಂಟ್ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗ್ತಿದೀವಿ. ಆಮೇಲೆ ರಾಧಾಗೆ ನಾಳೆಯಿಂದ ಬೇಸಿಗೆ ರಜೆ ಶುರು ಆಗ್ತಿದೆ. ಅವಳು ಅವಳ ಫ್ರೆಂಡ್ ಸೀತಾ ಮನೆಗೆ ಹೋಗ್ಬೇಕು ಅಂತಿದ್ದಾಳೆ. ನಾಳೆ ಬೆಳಗ್ಗೆ ಹುಷಾರಾಗಿ ಅವಳನ್ನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡು. ನಿನ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ನನಗೆ ಇಮಿಡಿಯೇಟ್ ಆಗಿ ಒಂದು ಫೋನ್ ಮಾಡು. ಫೋನ್ ಇಟ್ಕೊಂಡಿದ್ಯಾ ಅಲ್ವಾ? ಅಯ್ಯೋ ಮೇಡಮ್ ಅವರೇ, ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ನೀವು ನನ್ಗೆ ಕೊಡ್ಸಿದಿರಲ್ಲ ಫೋನು, ಅದನ್ನ ಮಡಿಕೊಂಡಿದ್ದೀನಿ ನಾನು. ಅದು ಹಾಗೆ ಇದೆ. ಆಮೇಲೆ ನೀವ್ ಏನು ತಲೆ ಕೆಡ್ಸ್ಕೋಬೇಡಿ. ನೀವು ನಿಮ್ ಕೆಲ್ಸದ ಮೇಲೆ ಗಮನ ಇರ್ಲಿ. ನಾಳೆ ಬೆಳಗ್ಗೆ ನಾನು ಚಿಕ್ಕವನ್ನ ಸೀತಾ ಅವ್ರ ಮನೇಲೆ ಬಿಟ್ ಬರ್ತೀನಿ. ನಾನು ಕೆಲ್ಸದವಳೆ, ಆದ್ರೆ ಚಿಕ್ಕವ್ವ ನನ್ ಮಗಳಿದ್ದಂಗೆ, ನಾನ್ ನೋಡ್ಕೋತೀನಿ. ಈ ಶಾಂತಮ್ಮನ ಮೇಲೆ ನಂಬಿಕೆ ಇಟ್ಬಿಟ್ರೆ ಅದನ್ ಯಾವತ್ತೂ ಮುರಿಯಲ್ಲ ಮೇಡಮ್ ಅವರೇ. ಸರಿ ಸರಿ ಶಾಂತಮ್ಮ, ನೀನ್ ನೋಡ್ಕೋತೀಯ ಅಂತ ನನ್ಗೆ ನಂಬಿಕೆ ಇದೆ, ಆದ್ರೆ ಹುಷಾರಾಗಿರು. ನೋಡು ರಾಧಾ, ನಾಳೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಸರಿಯಾದ ಟೈಮಲ್ಲಿ ಊಟ ಮಾಡು, ಸರಿನಾ? ಏನಾದ್ರೂ ಇದೆ ಶಾಂತಮ್ಮನಿಗೆ ಹೇಳು, ಅವಳೆಲ್ಲ ನೋಡ್ಕೊಂತಾಳೆ. ಅರ್ಥ ಆಯ್ತಾ? ಸರಿ ಅಪ್ಪ, ಸರಿ ಅಮ್ಮ, ನಾನು ಎಲ್ಲ ನೋಡ್ಕೋತೀನಿ. ನೀವಿಬ್ರು ಹುಷಾರಾಗಿ ಹೋಗಿ ಬನ್ನಿ. ಐ ವಿಲ್ ಮಿಸ್ ಯು ಅಪ್ಪ ಅಮ್ಮ. ಸರಿ ಕಂದ, ಬೇಜಾರ್ ಮಾಡ್ಕೋಬೇಡ, ನಾವ್ ಈಗ ಹೊರಡ್ತೀವಿ. ಶೇಖರ್ ಬನ್ನಿ ಹೋಗೋಣ. ಅಯ್ಯೋ ಬೂಡ್ ಕಣವ, ಬೇಜಾರ್ ಮಾಡ್ಕೋಬೇಡ. ನೋಡು, ನಿಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರನೇ ಅಲ್ವಾ ಅಲ್ಲಿ ಇಲ್ಲಿ ಹೋಗಿ ದುಡ್ಕೊಂಬರ್ತಾರೆ, ಮಗಳು ಚೆನ್ನಾಗಿರ್ಬೇಕು ಅಂತ. ನೀನು ಹಂಗಲ್ಲ ಬೇಜಾರ್ ಮಾಡ್ಕೋಬಾರ್ದು. ನನಗೆ ಗೊತ್ತಿರ್ತದೆ ಕಣವ, ಈ ಬೇಸಿಗೆ ರಜೆಯಲ್ಲಿ ಅಪ್ಪ ಅಮ್ಮ ಮಗಳ ಜೊತೆ ಇರಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ನಿನಗೂ ಆಸೆ ಐತದೆ. ಏನು ಮಾಡೋದು ಕಣವ, ದುಡ್ಡು ಹಾಗೆ ಮಾಡಿಬಿಡುತ್ತೆ ಜನರನ್ನ. ಮಕ್ಕಳಿದ್ದಾರೆ ಅಂತ ಪ್ರೀತಿ ತೋರ್ಸೋದೆ ಅವ್ರಿಗೆ ಸಮಯ ಸಿಗಲ್ಲ ಕಣವ. ಏನಿದು ಕೆಲ್ಸದವಳು ನಮಗೆ ಬಂದು ಈ ಥರ ಹೇಳ್ತಾಳೆ ಅಂತ. ನನಗೂ ಒಬ್ಳು ಮಗಳಿದ್ದಾಳೆ ಕಣವ. ನಿನ್ನ ವಯಸ್ಸೇ, ನನಗೆ ಕಷ್ಟ ಆಗ್ತೈತದೆ. ನಾನು 10 ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರು ಸಾಯಂಕಾಲ ಹೋಗ್ಬಿಟ್ಟು ನನ್ನ ಮಗಳ ಜೊತೆ ನಾನು ಆಟಾಡಿಲ್ಲ ಅಂದರೆ ನನಗೆ ತಲೆ ಕೆಟ್ಟೈತದೆ ಕಣವ. ಪಾಪ ನೀನು ಏನು ಮಾಡ್ತೀಯ? ನೀನೇನು ಬೇಜಾರು ಮಾಡ್ಕೋಬೇಡ ಕಣವ. ಏನಪ್ಪ ಈ ಕೆಲ್ಸದವಳು ನಮ್ಗೆ ಬಂದು ಹೇಳ್ತವಳೆ ಅಂತ. ನೀನು ಬೇಜಾರು ಮಾಡ್ಕೋಬೇಡ. ನಾಳೆ ಬೆಳಗ್ಗೆ ನಿನಗೆ ನಿನ್ನ ಫ್ರೆಂಡ್ ಮನೇಲಿ ಬಿಟ್ಟು ಬರೋದು ನನ್ನ ಜವಾಬ್ದಾರಿ ಐತೆ. ನೀನು ಹೋಗಿ ಮಲಿಕ ಕಣವ. ಏನಾದರೂ ಬೇಕು ಅಂದರೆ ನನ್ನ ಎಪ್ಸು ಕೇಳು. ನಮ್ಮ ಚಿಕ್ಕವನ್ನ ನೋಡೋದ್ಕಿಂತ ನನಗೇನು ಬೇರೆ ಕೆಲಸ ಐತೆ ಹೇಳು? ಇಲ್ಲ ಶಾಂತಕ್ಕ, ನನ್ಗೇನ್ ಬೇಜಾರೇನಿಲ್ಲ. ಆದ್ರೂ ಅಪ್ಪ ಅಮ್ಮ ಜೊತೆಗೆ ಇಲ್ಲ ಅಂತ ಸ್ವಲ್ಪ ಕಷ್ಟನೇ. ಆದ್ರೆ ನೀನಿದೆಯಲ್ಲ, ನೀನನ್ನ ನೋಡ್ಕೋತೀಯ. ಸರಿ, ನಾಳೆ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಲ್ವಾ, ನಾನು ಹೋಗಿ ಮಲ್ಕೋತೀನಿ. ಏನಾದ್ರೂ ಇದ್ರೆ ಖಂಡಿತ ನಿಮ್ಗೆ ಹೇಳ್ತೀನಿ. ಸರಿ, ನಾನು ಹೋಗಿ ಮಲ್ಕೋತೀನಿ. ಆಯ್ತು ಕಣವ, ಮಲಿಕೋ ಬೇಗ. ಊಟ ಏನಾದರೂ ತಿನ್ನಕ್ಕೆ ಏನಾದರೂ ಬೇಕಂದ್ರೆ ಎಪ್ಸು ಕೇಳು ಆಯ್ತಾ? ಸರಿ, ಮಲ್ಕೋ ಕಣವ ನೀನು. ಮುಂದಿನ ದಿನ ಬೆಳಿಗ್ಗೆ ಶಾಂತಮ್ಮ ರಾಧಾನನ್ನು ಕರೆದುಕೊಂಡು ಸೀತಾ ಮನೆಗೆ ತಲುಪಿದಳು. ಅಯ್ಯೋ ಶಾಂತಮ್ಮ ಆಂಟಿ, ನೀವು ಬಂದಿದ್ದೀರಾ? ಬನ್ನಿ ಬನ್ನಿ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಯ್ಯೋ ಕಂದ, ನಿನ್ನ ನೋಡಿ ಬಹಳ ಖುಷಿ ಆಯ್ತದೆ. ಎಲ್ರಿಗೂ ನಮಸ್ಕಾರ ಕಣವ. ನೋಡಿ, ನಾನು ನಿಮ್ಮ ಹತ್ರ ಒಂದು ಹೇಳ್ಕೋಬೇಕಾಯ್ತೈತೆ. ನಮ್ಮ ಚಿಕ್ಕವ್ವ ಈ ಹಳೆ ಗಂಜಿ ರಾಗಿ ಮುದ್ದೆ ಇವನ್ನೆಲ್ಲ ಏನು ತಿನ್ನಲ್ಲ. ಅವಳು ಸೌಕಾರ ಮನೇಲಿ ಬೆಳೆದಿರೋ ಹುಡುಗಿ. ನೋಡಿ, ನೀವು ಏನಿದ್ರು ಒಳ್ಳೆ ಊಟ ಕೊಡಲೇಬೇಕು. ನಾನು ಹೇಳೋದು ನನ್ನ ಕರ್ತವ್ಯ ಹೇಳ್ಬಿಟ್ಟಿದ್ದೀನಿ. ಬಂದಿರೋನ ಚೆನ್ನಾಗಿ ನೋಡಿ ಕಳಿಸಿ, ಇಲ್ಲಾಂದರೆ ನಮ್ಮ ಮೇಡಮ್ ಅವರು ಕೇಳ್ತಾರೆ. ಅರ್ಥ ಆಯ್ತದ? ಅಯ್ಯೋ, ಏನ್ ಶಾಂತಮ್ಮ ಹೀಗೆಲ್ಲ ಮಾತಾಡ್ತೀಯ? ರಾಧಾ ನಮ್ಮನೆ ಹುಡುಗಿ, ಅವಳು ಸಾವ್ಕಾರ್ ಮನೆಯಿಂದ ಬಂದಿರೋಳು ಅಂತ ನಮಗೆ ಗೊತ್ತು. ಅವಳಿಗೆ ಬೇಕಾದ ಊಟ
ಸಿಹಿ ತಿಂಡಿಗಳನ್ನೆಲ್ಲ ನಾವು ಮಾಡಿದ್ದೇವೆ. ಅವಳಿಗೆ ಯಾವುದೇ ಕೊರತೆ ಇರಲ್ಲ. ಅಯ್ಯೋ ಶಾಂತಕ್ಕ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಇವರು ಬಡವರು, ಅವ್ರ ಮನೇಲಿ ಏನಿದೆಯೋ ನಾನು ತಿನ್ಬೇಕು. ಹೀಗೆ ಯಾಕೆ ನಾನು ಅವ್ರಿಗೆ ಕಷ್ಟ ಕೊಡಬೇಕು? ಅಜ್ಜಿ, ನಿಮ್ಮ ಮನೇಲಿ ಏನಿದೆಯೋ ನನಗೆ ಕೊಡಿ, ನಾನು ಅದನ್ನು ಖುಷಿಯಿಂದ ತಿಂತೀನಿ. ಶಾಂತಕ್ಕ ಹೇಳಿದ್ದನ್ನ ನೀವು ಮನ್ಸಲ್ಲಿ ಇಟ್ಕೋಬೇಡಿ, ಅವ್ರ ಪ್ರೀತಿಯಿಂದ ಏನೋ ಹೇಳಿರ್ತಾರೆ. ಅಯ್ಯೋ, ನೀನ್ ಯಾಕ ಮತ್ತಲೆ ಕೇಳಿಸ್ಕೊತಿದೀಯಾ? ಶಾಂತ ನಿಜಾನೇ ಅಲ್ವಾ ಹೇಳಿರೋದು? ನೀನು ನಮ್ಮನೆ ಮಗಳು, ನಿನಗೆ ಏನ್ ಬೇಕಾದ್ರೂ ಕೇಳು, ನಾಚ್ಕೋಬೇಡ. ನನ್ಗೆ ನನ್ನ ಮೊಮ್ಮಗಳು ಹೇಗೇನೋ ಹಾಗೆ ನೀನು ಕೂಡ. ಅಯ್ಯೋ ಅಜ್ಜಿ, ನಿಮ್ಮ ಮಾತುಗಳನ್ನು ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಸರಿ ಕಂದ, ತುಂಬಾ ಹೊತ್ತು ಆಯ್ತು ಬಂದು. ಬಾ, ಒಳಗಡೆ ಬಂದು ನೀರ್ ಕುಡಿ. ನಿನ್ಗೆ ಬೇಕಾದ ಸಿಹಿ ತಿಂಡಿಗಳು, ಊಟವನ್ನೆಲ್ಲ ತಯಾರಿ ಮಾಡಿದೀನಿ. ಬಂದು ನಿನ್ನ ಫ್ರೆಂಡ್ ಜೊತೆ ಕುತ್ಕೊಂಡ್ ತಿನ್ನು ಬಾ. ಸರಿ ಆಂಟಿ, ಖಂಡಿತ. ನೋಡಿ ಶಾಂತಕ್ಕ, ನಾನು ಇವತ್ತು ಇಲ್ಲೇ ಇರ್ತೀನಿ. ನೀವು ದಯವಿಟ್ಟು ಅಮ್ಮನ ಹತ್ರ ಹೇಳಿ. ಆಯ್ತು ಕಣವ, ಹುಷಾರಾಗಿರು. ನಾನ್ ಫೋನ್ ಮಡಿಕೊಂಡಿದೀನಿ. ಏನಾದ್ರೂ ಇದ್ರೆ ಒಂದ್ ಮಾಡ್ಬಿಡು. ಬೇಗ ನಾನು ರಾಕೆಟ್ ತರ ಬಂದ್ಬಿಡ್ತೀನಿ ಇಲ್ಲಿಗೆ. ಸರಿ, ನಾನ್ ಬೋತೀನಿ. ಆಯ್ತು, ಎಲ್ರಿಗೂ ನಾ ಬೋತೀನಿ. ಏನಾದ್ರೂ ಫೋನ್ ಮಾಡಿ. ಚೆನ್ನಾಗಿ ನಮ್ ಚಿಕ್ಕವನ್ ನೋಡ್ಕೊಳ್ಳಿ ಅಷ್ಟೇ. ನಾನು ಏನಾದ್ರೂ ಹೇಳಿದ್ರೆ ಮುನ್ಸಿಗೆ ಇಟ್ಕೋಬೇಡಿ, ಆಯ್ತಾ? ಬೋತೀನಿ. ಹೀಗೆ ಶಾಂತಕ್ಕ ರಾಧಾನನ್ನು ಸೀತನ ಮನೆಯಲ್ಲಿ ಬಿಟ್ಟು ಅಲ್ಲಿಂದ ಹೊರಟಳು. ಆ ನಂತರ ಸೀತಾಳ ಮನೆಯವರು ರಾಧಾಗೆ ಪ್ರೀತಿಯಿಂದ ಊಟವನ್ನು ಬಡಿಸಿದರು. ಅಯ್ಯೋ, ತುಂಬಾ ಧನ್ಯವಾದಗಳು ಆಂಟಿ. ಅಬ್ಬಾ, ಇದು ಎಷ್ಟು ರುಚಿಯಾಗಿದೆ ಗೊತ್ತಾ? ನನಗೆ ಇದೆಲ್ಲ ತುಂಬಾ ಇಷ್ಟ ಆಯ್ತು. ಆದ್ರೆ ನಾನು ನಿಮ್ಮ ಹತ್ರ ಒಂದು ಕೇಳಲ್ಲ? ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಅವಾಗ ಮಾತ್ರ ನಾನ್ ಕೇಳ್ತೀನಿ. ಅಯ್ಯೋ, ಕೇಳು ಕಂದ, ನೀನು ಈಗ ನನ್ಗೂ ಮಗಳಿದ್ದ ಹಾಗೆ. ನಿನಗೆ ಏನ್ ಬೇಕಾದ್ರೂ ಕೇಳು. ಸ್ವೀಟ್ ಏನಾದ್ರೂ ಬೇಕಾ, ಇಲ್ಲ ಪಾಯಸ ಏನಾದ್ರೂ ಬೇಕಾ? ಹೇಳು ಮಗಳೇ, ಇವಾಗ್ಲೇ ನಾನು ನಿನ್ಗೆ ಮಾಡ್ಕೊಡ್ತೀನಿ. ಅಯ್ಯೋ ಆಂಟಿ, ಸ್ವೀಟು ಪಾಯಸ ಎಲ್ಲ ನನ್ಗೆ ಬೇಡ. ನನ್ಗೆ ಹಳೆ ಗಂಜಿ ಇದ್ರೆ ಕೊಡ್ತೀರಾ ಪ್ಲೀಸ್? ಅಯ್ಯೋ, ಇದು ಏನಿದು ಮಗು ನೀನ್ ಕೇಳ್ತಿರೋದು? ನೀನು ಶ್ರೀಮಂತ ಮನೆ ಹುಡುಗಿ, ನಿನಗೆ ಇಷ್ಟು ಒಳ್ಳೆಯ ಆಹಾರ ಬಡಿಸಿದ್ದೇವೆ ಅಲ್ವಾ? ಆ ಹಳೆ ಗಂಜಿ ನಿನಗೆ ಯಾಕೆ ಬೇಕು ಕಂದ? ಹಾಗಲ್ಲ ಅಜ್ಜಿ, ಹಳೆ ಗಂಜಿ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಕೇಳಿದ್ದೀನಿ. ಅದು ದೇಹವನ್ನು ತಂಪಾಗಿ ಇಡುತ್ತೆ ಅಂತೆ. ಆದ್ರೆ ನಮ್ಮನೇಲಿ ಇದೆಲ್ಲ ಏನು ಮಾಡಲ್ಲ. ಒಂದ್ ವೇಳೆ ಅನ್ನ ಉಳಿದ್ರೆ ಸಾಕು, ಅದನ್ನ ಯಾರಿಗಾದ್ರೂ ಕೊಟ್ಬಿಡ್ತಾರೆ. ನನ್ಗೆ ಅದರ ರುಚಿ ಹೇಗಿರುತ್ತೆ ಅಂತ ನೋಡ್ಬೇಕು. ಅಜ್ಜಿ, ಆಂಟಿ ಪ್ಲೀಸ್ ಕೊಡಿ. ಆಯ್ತು ಕಂದ, ನಿನಗೋಸ್ಕರ ಹೀಗೆ ನಾವು ತೆಗೆದುಕೊಂಡು ಬರ್ತೀವಿ. ಮಗಳೇ, ಆ ಹಳೆ ಮಡಿಕೆಯಲ್ಲಿ ಗಂಜಿ ಇದೆ, ಅದು ರಾಧಾಗೆ ಕೊಡು. ಆಯ್ತು ಅತ್ತೆ, ಈಗ್ಲೇ ಹೋಗಿ ತಗೊಂಬರ್ತೀನಿ. ಸೀತಾಳ ಅಮ್ಮ ಪ್ರೀತಿಯಿಂದ ಆ ಹಳೆ ಗಂಜಿಯನ್ನು ರಾಧಾಗೆ ಕೊಟ್ಟಳು. ಅವಳಿಗೆ ಅದು ಪಂಚಾಮೃತದಂತೆ ಕಂಡಿತು. ಮೊದಲ ಬಾರಿಗೆ ಅವಳ ಹೊಟ್ಟೆ ಮತ್ತು ಮನಸ್ಸು ಎರಡೂ ತುಂಬಿದವು. ಆಂಟಿ, ಇದು ಎಷ್ಟು ಅದ್ಭುತವಾಗಿದೆ. ನಿಜವಾಗ್ಲೂ ಇದು ತುಂಬಾ ರುಚಿಯಾಗಿದೆ. ನನ್ಗೆ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ನಾನು ನಮ್ಮ ಮನೇಲಿ ಇದನ್ನ ಟ್ರೈ ಮಾಡ್ತೀನಿ, ಅಪ್ಪ ಅಮ್ಮನಿಗೆ ಕೊಡ್ತೀನಿ. ಅಯ್ಯೋ ಮಗು, ಇದನ್ನು ಮಾಡೋದು ತುಂಬಾ ಸುಲಭ ಕಂದ. ರಾತ್ರಿ ಉಳಿದ ಅನ್ನಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಳಗ್ಗೆ ಅದಕ್ಕೆ ಗಟ್ಟಿ ಮೊಸರು, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ನೀನೇನು ಚಿಂತೆ ಮಾಡ್ಬೇಡ. ಇನ್ಮೇಲೆ ಸೀತಾ ಶಾಲೆಗೆ ಬರುವಾಗ ನಿನಗೆ ಒಂದು ಡಬ್ಬಿಯಲ್ಲಿ ಇದನ್ನು ಹಾಕಿ ಕಳಿಸ್ತೀನಿ. ನೀವಿಬ್ರು ಸೇರಿ ಶಾಲೆಯಲ್ಲಿ ತಿನ್ನಿ. ಸರಿ ಆಂಟಿ, ಖಂಡಿತ. ಇನ್ಮೇಲೆ ನಾವಿಬ್ರು ಇದನ್ನು ಶಾಲೆಯಲ್ಲಿ ತಿಂತೀವಿ. ಸೀತಾ, ಇದು ನಿನ್ಗೆ ಇಷ್ಟನಾ? ಹೌದು ಕಣೆ, ನನ್ಗೆ ಇದು ತುಂಬಾ ಇಷ್ಟ. ನಿನ್ಗೆ ನಾನು ಇದನ್ನ ಡೈಲಿ ತಗೊಂಡ್ಬರ್ತೀನಿ. ನೀನೇನು ಚಿಂತೆ ಮಾಡ್ಬೇಡ. ಸರಿ ಮಕ್ಳೇ, ಈಗ ಹೊಟ್ಟೆ ತುಂಬ್ತು ಅಲ್ವಾ? ಬನ್ನಿ, ಇವತ್ತು ನಿಮ್ಗೆ ನಮ್ಮ ಪುಟ್ಟ ಹೊಲವನ್ನು ತೋರಿಸ್ತೀನಿ. ಅಲ್ಲಿ ಹಸಿರು ಹಸಿರು ಗಿಡಗಳ ಮಧ್ಯೆ ಆಟ ಆಡೋಣ. ಹೇ, ತುಂಬಾ ಜಾಲಿ. ನನಗೆ ತುಂಬಾ ಖುಷಿ ಆಗ್ತಿದೆ ಸೀತಾ. ಬಾ, ಬೇಗ ಹೋಗೋಣ. ಹೊಲದಲ್ಲಿ ಆಟ ಆಡೋದು ತುಂಬಾ ಮಜಾ ಇರುತ್ತೆ. ಒಂದು ನಿಮಿಷ ಮಕ್ಕಳೇ, ಹುಷಾರಾಗಿ ಹೋಗಿ ಬನ್ನಿ. ಸೀತಾ, ರಾಧಾಗೆ ಇಲ್ಲಿನ ದಾರಿ ಗೊತ್ತಿಲ್ಲ. ಅವಳು ಇಲ್ಲಿಗೆ ಹೊಸಬಳು. ಹೊಲದಲ್ಲಿ ಎಲ್ಲಂದ್ರೆ ಅಲ್ಲಿ ಓಡ್ಬಾರ್ದು. ಮುಖ್ಯವಾಗಿ ಆ ಹಳೆಯ ಬಾವಿರ ಹತ್ರ ಮಾತ್ರ ಹೋಗಲೇಬೇಡಿ. ಅದು ತುಂಬಾ ಅಪಾಯಕಾರಿ. ಎಚ್ಚರಿಕೆಯಾಗಿ ಇರ್ಬೇಕು. ಸರಿ ಅಜ್ಜಿ, ನಮ್ಗೆ ಗೊತ್ತು. ನಿಮ್ಮ ಮಾತು ಮರೆಯಲ್ಲ. ನಾವು ತುಂಬಾ ಹುಷಾರಾಗಿರ್ತೀವಿ. ಆದ್ರೆ ಅಜ್ಜಿ, ನೀವು ನಮ್ ಜೊತೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ಬಾವಿ ಹತ್ರ ಹೋಗೋದಿಲ್ಲ.
ಆದ್ರೆ ನೀವು ನಮ್ ಜೊತೆ ಬಂದ್ರೆ ತುಂಬಾ ಖುಷಿಯಾಗಿರುತ್ತೆ. ನೀವು ಅಲ್ಲಿ ನಮ್ಗೆ ಕತೆ ಎಲ್ಲ ಹೇಳ್ಬೋದಲ್ವಾ, ನಮ್ ಜೊತೆ ಆಟ ಆಡ್ಬೋದಲ್ವಾ? ಬನ್ನಿ ಅಜ್ಜಿ ಪ್ಲೀಸ್. ಅಯ್ಯೋ ಕಂದ, ನಿನಗೆ ಕತೆ ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಹೇಳ್ತೀನಿ. ಆದ್ರೆ ಈಗ ನನಗೆ ವಯಸ್ಸಾಗಿದೆ, ಈ ಮಂಡಿ ನೋವು ನನಗೆ ಜಾಸ್ತಿ ಇದೆ, ನನ್ನಿಂದ ಅಷ್ಟು ದೂರ ನಡೆಯಕ್ಕೆ ಆಗಲ್ಲ. ನೀವು ಹೋಗಿ ಬನ್ನಿ, ನಿಮ್ಮ ಖುಷಿಯೇ ನನ್ನ ಖುಷಿ. ಆದ್ರೆ ಸೀತಾ, ರಾಧಾನನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು, ಆಯ್ತಾ ಮಗಳೇ? ಸರಿ ಅಜ್ಜಿ, ನೀವು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ನಾವು ಬೇಗ ಬರ್ತೀವಿ. ಸರಿ ಕಂದ, ಹುಷಾರಾಗಿ ಹೋಗ್ ಬನ್ನಿ. ಹೀಗೆ ರಾಧಾ, ಸೀತಾ ಮತ್ತು ಸೀತಾಳ ತಾಯಿ ಹೊಳಕ್ಕೆ ಹೊರಟರು. ಹೊಳವನ್ನು ತಲುಪಿದ ನಂತರ, ಮಕ್ಕಳೇ ನೀವಿಬ್ರು ಇಲ್ಲೇ ಆಟ ಆಡಿ, ಅಲ್ಲಿ ಸೀತಾ ಅವಳ ಅಪ್ಪ ಕೆಲಸ ಮಾಡ್ತಿದ್ದಾರೆ, ಅವರ ಜೊತೆ ನಾನು ಹೋಗಿ ಸ್ವಲ್ಪ ಕೆಲಸ ಮಾಡಿ ಮುಗಿಸಿ ಬರ್ತೀನಿ. ನೀವಿಬ್ರು ಇಲ್ಲಿ ಜೋಪಾನವಾಗಿ ಆಟ ಆಡ್ಬೇಕು. ಖಂಡಿತ ಆಂಟಿ. ಸರಿ ಅಮ್ಮ. ಅಬ್ಬಾ ಸೀತಾ, ಇಷ್ಟೊಂದು ಹೂ, ಇಷ್ಟೊಂದು ಗಿಡಗಳನ್ನು ನಾನು ಯಾವತ್ತೂ ನೋಡಿರ್ಲಿಲ್ಲ ಕಣೆ, ಎಷ್ಟು ಚೆನ್ನಾಗಿದೆ. ಹೌದು ರಾಧಾ, ಇದು ನನ್ನ ಫೇವ್ರೆಟ್ ಜಾಗ ಗೊತ್ತಾ? ಬಾ, ನಿನಗೊಂದು ಮಾವಿನ ಗಿಡ ತೋರಿಸ್ತೀನಿ. ಸೀತಾ ಮತ್ತು ರಾಧಾ ಇಬ್ಬರು ಮಾವಿನ ಮರದ ಕೆಳಗೆ ಕುಳಿತು ಮಾವಿನ ಹಣ್ಣುಗಳನ್ನು ಸವಿಯುತ್ತಿದ್ದರು. ಚಿಟ್ಟೆಗಳ ಜೊತೆ ಓಡಾಡುತ್ತಾ ಆಟವಾಡುತ್ತಿದ್ದರು. ಆ ಸಮಯದಲ್ಲಿ ಸೀತಾಳ ಅಪ್ಪ ಅಮ್ಮ ಅಲ್ಲಿಗೆ ತಲುಪಿದರು. ಏನ್ ಮಾಡ್ತಿದ್ಯಾ ನನ್ನ ರಾಜಕುಮಾರಿಯರೇ? ಅಪ್ಪ, ನಿಮ್ಮನ್ನು ಇಲ್ಲಿ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಇವಳೆ ನನ್ನ ಫ್ರೆಂಡ್ ರಾಧಾ. ನಮಸ್ಕಾರ ಅಪ್ಪ, ನಿಮ್ಮ ಹೊಲವನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಹೌದು ಮಗು, ನಿಮ್ಮ ದೊಡ್ಡ ಬಂಗ್ಲೆಯ ಜೀವನಕ್ಕಿಂತ ಇಲ್ಲಿನ ಪರಿಸರ ನಿನಗೆ ಹೊಸದಾಗಿರುತ್ತೆ. ಆದ್ರೆ ರಾಧಾ, ನೀನು ಇಲ್ಲಿ ಎಷ್ಟು ದಿನ ಬೇಕಾದ್ರೂ ಇರಬಹುದು. ಇದು ನಿನ್ನ ಮನೆ ತರ, ನೀನು ನನ್ನ ಮಗಳ ಇದ್ದ ಹಾಗೆ, ಯಾವುದಕ್ಕೂ ಸಂಕೋಚ ಪಡಬಾರದು. ಸರಿ ಅಪ್ಪ, ನಿಮ್ಮ ಪ್ರೀತಿಯೇ ನನಗೆ ಸಾಕು. ಅಪ್ಪ, ಇನ್ನು ಸಾಕು ಕೆಲಸ, ನೀವು ಸುಸ್ತಾಗಿರ್ತೀರಲ್ಲ, ಬೇಗ ಮನೆಗೆ ಬನ್ನಿ. ಸರಿ ನನ್ನ ಮುದ್ದು ಮಗಳೇ, ನೀನು ಹೇಳಿದ್ಮೇಲೆ ಇಲ್ಲ ಅನ್ನೋಕೆ ಆಗುತ್ತಾ? ನಿನ್ನ ಮಾತು ಅಮ್ಮನ ಆಜ್ಞೆ ಇದ್ದ ಹಾಗೆ. ಅಬ್ಬಬ್ಬಾ, ಸಾಕು ಬಿಡಿ ನಿಮ್ಮಿಬ್ಬರ ತಂದೆ ಮಗಳ ಪ್ರೀತಿ. ನಾನ್ ಹೇಳಿದ್ರೆ ಕೇಳಲ್ಲ, ಇವಳು ಹೇಳಿದ ತಕ್ಷಣ ಕೇಳ್ತಾರೆ ನೋಡಿ. ನಾನು ಇದೀನಂತ ಸ್ವಲ್ಪ ಮರ್ತ್ ಹೋಗ್ಬೇಡಿ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನನಗೆ ಎಲ್ಲರೂ ಒಂದೇ. ಆದ್ರೆ ನನ್ನ ಮಗಳು ನನ್ನ ರಾಜಕುಮಾರಿ, ಅವಳು ಹೇಳಿದ ಮಾತು ಕೇಳೋದು ನನ್ನ ಕರ್ತವ್ಯ. ಅಮ್ಮ, ಆದ್ರೂ ನಾನು ಅಪ್ಪನ ಮುದ್ದು ಮಗಳು, ನಾನ್ ಹೇಳಿದ ಮಾತೆ ಅಪ್ಪ ಕೇಳ್ತಾರೆ. ಸರಿ ಸರಿ, ನೀನೇ ಮುದ್ದು ಮಗಳು. ಬನ್ನಿ, ಇಬ್ರು ಬನ್ನಿ, ಎಲ್ಲರೂ ಸೇರಿ ಮನೆಗೆ ಹೋಗೋಣ. ರಾಧಾ ಕನ್ನ, ನೀನು ಬಾ, ಮನೆಗೆ ಹೋಗೋಣ. ಎಲ್ಲರೂ ಮನೆಗೆ ತಲುಪಿದರು. ಆ ರಾತ್ರಿ ರಾಧಾ ಸೀತಾಳ ಮನೆಯಲ್ಲಿ ಕಂಡ ಅಪ್ಪ ಅಮ್ಮನ ಪ್ರೀತಿ ರಾಧಾಳ ಕಣ್ಣ ಮುಂದೆ ಪದೇ ಪದೇ ಬರ್ತಾ ಇತ್ತು. ಅಂದು ಅವಳಿಗೆ ನಿದ್ದೆಯೇ ಬರಲಿಲ್ಲ. ಭಗವಂತ, ಸೀತಾಳ ಅಪ್ಪ ಎಷ್ಟೊಂದು ಅವಳಿಗೆ ಪ್ರೀತಿ ತೋರಿಸ್ತಾರೆ. ಮಗಳನ್ನ ರಾಜಕುಮಾರಿ ಅಂತ ಕರೀತಿದ್ದಾರೆ. ಸೀತಾ ಎಷ್ಟು ಲಕ್ಕಿ ಅಲ್ವಾ? ಆದರೆ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಯಾವತ್ತೂ ಕಾಳಜಿನೇ ಇಲ್ಲ. ನನಗೆ ಪ್ರೀತಿ ಬೇಕಲ್ವಾ? ನನ್ನ ಭಾವನೆಗಳನ್ನು ಯಾರು ಅರ್ಥ ಮಾಡ್ಕೊಳಲ್ವಾ? ದೇವರೇ, ಯಾಕೆ ಹೀಗ್ ಮಾಡ್ದೆ? ಬರೀ ದುಡ್ಡು, ಆಸ್ತಿ, ದೊಡ್ಡ ಬಂಗ್ಲೆ ಇದ್ರೆ ಮನುಷ್ಯ ಸುಖವಾಗಿ ಇರಬಹುದು ಅನ್ಕೊಂಡಿದ್ಯಾ? ನನಗೆ ಅದು ಬೇಡ. ನನಗೆ ಬರೀ ಪ್ರೀತಿ ಬೇಕು. ಸೀತಾಳ ಅಪ್ಪ ಅಮ್ಮನ ಹತ್ತಿರ ಇರೋ ಆ ಪ್ರೀತಿ ನನಗೆ ಯಾಕಿಲ್ಲ? ನನ್ನನ್ನು ಯಾರಾದ್ರೂ ಅರ್ಥ ಮಾಡಿಕೊಳ್ಳೋರು ಇಲ್ಲ. ಹಾಗೆ ಯಾರಾದ್ರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ರಾಧಾ, ಯಾಕೆ ಅಳ್ತಿದೀಯಾ? ಏನಾಯ್ತು? ಅಯ್ಯೋ ಏನಿಲ್ಲ ಅಜ್ಜಿ, ಕಿಟಕಿಯಿಂದ ಸ್ವಲ್ಪ ಧೂಳು ಕಣ್ಣಿಗೆ ಬಿತ್ತು ಅಷ್ಟೇ, ಅದಕ್ಕೆ ನೀರ್ ಬರ್ತಿದೆ. ಸುಳ್ಳು ಹೇಳ್ಬೇಡ ಕಂದ, ಈ ಅಜ್ಜಿ ನಿನ್ನ ವಯಸ್ಸಿನೆಲ್ಲ ದಾಟಿ ಬಂದಿದ್ದಾಳೆ. ಕಣ್ಣಿನ ಧೂಳಿಗೂ ಮನಸ್ಸಿನ ನೋವಿನಿಂದ ಬರೋ ಕಣ್ಣೀರಿಗೂ ವ್ಯತ್ಯಾಸ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಈ ಅಜ್ಜಿಗೆ ಹೇಳು. ಹೌದು ಕಣೆ, ನಾವೇನ್ ಬೇರೆಯವರಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿದ್ಯೋ ನೀನು ಹೇಳು, ನಾವು ಖಂಡಿತ ಅದನ್ನ ಕೇಳಕ್ಕಿದ್ದೀವಿ. ದಯವಿಟ್ಟು ನೀನು ಹೀಗೆ ಅಳ್ಬೇಡ, ಅದನ್ನು ನೋಡಕ್ಕೆ ನಮ್ ಕೈಲಿ ಆಗಲ್ಲ ಕಣೆ. ಅಜ್ಜಿ, ಸೀತಾ, ನಾನು ನಿಮಗೆ ಹೇಗೆ ಧನ್ಯವಾದ ಹೇಳಿ? ನೀವು ಇವತ್ತು ನನಗೆ ಈ ಭೂಮಿಯ ಮೇಲೆ ಸ್ವರ್ಗವನ್ನೇ ತೋರಿಸಿದ್ದೀರಿ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಎಲ್ಲವೂ ಇದ್ದರೂ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇರಲಿಲ್ಲ.
ಅಪ್ಪ ಅಮ್ಮನಿಗೆ ಮಾತನಾಡಲು ಸಮಯವೇ ಇಲ್ಲ. ಯಾವಾಗಲೂ ನಾನು ಎಲ್ಲವನ್ನು ಒಬ್ಳೇ ಮಾಡ್ಕೊಳ್ತಿದ್ದೆ. ಮನಸ್ಸಿನಲ್ಲಿರೋ ನೋವನ್ನ, ಪ್ರೀತಿಯನ್ನ ಹಂಚ್ಕೊಳ್ಳಕ್ಕೆ ಪ್ರಯತ್ನಿಸಿದೆ. ಆದ್ರೆ ಅವರಿಗೆ ಟೈಮ್ ಇಲ್ಲ ಅನ್ನೋ ಒಂದೇ ಒಂದು ಮಾತು ಕೇಳಿ ಬರ್ತಿತ್ತು. ಆ ನೋವನ್ನು ಹೊರಗೆ ಹೇಳಿಕೊಳ್ಳಲಾಗದೆ ಹೊರಗಿನವರ ಪ್ರೀತಿ ಮತ್ತು ಕಾಳಜಿಗಾಗಿ ಅವರ ಜೊತೆ ಹೋಗಿ ಅಟ್ಯಾಚ್ ಆಗ್ತಿದ್ದೆ. ನನಗೆ ನಿಜವಾಗ್ಲೂ ಅಪ್ಪ ಅಮ್ಮನ ಜೊತೆ ಸಮಯ ಕಳಿಬೇಕು ಅಂತ ಆಸೆ ಇದೆ. ಆದ್ರೆ ದೇವರು ನನಗೆ ಆ ವರವನ್ನು ಕೊಟ್ಟಿಲ್ಲ. ಬರೀ ದುಡ್ಡು ಆಸ್ತಿ ಇಟ್ಕೊಂಡು ನಾನು ಏನು ಮಾಡಕ್ ಆಗ್ತಿಲ್ಲ. ರಾಧಾ, ಇನ್ಮೇಲೆ ನೀನು ಒಬ್ಳೇ ಅಲ್ಲ, ನಿನ್ನ ನೋವನ್ನು ಹಂಚ್ಕೊಳ್ಳಕ್ಕೆ ನಾವೆಲ್ಲರೂ ಇದ್ದೇವೆ. ನೀನ್ ಯಾಕೆ ಹೀಗೆ ಕಷ್ಟ ಪಡ್ತಿದೀಯಾ? ನಾನು, ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಇದ್ದಾರೆ. ನೀನ್ ಹೀಗೆ ಅಳ್ಬೇಡ ಕಣೆ. ನೋಡು ಮಗಳೇ, ಹಣ ಜೀವನದ ಒಂದು ಭಾಗ ಅಷ್ಟೇ, ಅದೇ ಜೀವನವಲ್ಲ. ಬೇಕಾದಷ್ಟು ದುಡಿಯಿರಿ, ಆದರೆ ಆ ದುಡಿಮೆಯ ಫಲವನ್ನು ಕುಟುಂಬದೊಂದಿಗೆ ಆನಂದಿಸಲಿಲ್ಲ ಅಂದ್ರೆ ಆ ಹಣದ ಅರ್ಥವೇನು? ಕೊನೆಗೆ ಆಸ್ಪತ್ರೆಗೆ ಪಾಳಾಗುವ ಅಥವಾ ಬ್ಯಾಂಕ್ನಲ್ಲಿ ಸುಮ್ನೆ ಬಿದ್ದಿರುವ ಹಣ ಯಾರಿಗೂ ಬೇಡ. ನಿಮ್ಮ ಅಪ್ಪ ಅಮ್ಮ ಹಿಂದಿರುಗಿ ನೋಡಿದಾಗ ಅವರಿಗೆ ಅರಿವಾಗುತ್ತದೆ, ಅವರು ದುಡಿಮೆಯ ಅಬ್ಬರದಲ್ಲಿ ಬದುಕಿನ ಅತಿ ಸುಂದರವಾದ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ನೀನು ಚಿಂತೆ ಮಾಡಬೇಡ, ನಾನು ನಿನಗೆ ಒಂದು ದಾರಿ ಹೇಳ್ತೀನಿ. ಅಜ್ಜಿ ರಾಧಾ ಕಿವಿಯಲ್ಲಿ ಒಂದು ಸಲಹೆಯನ್ನು ನೀಡಿದರು. ಸೀತಾ ಮತ್ತು ರಾಧಾ ಇಬ್ಬರು ಆಶ್ಚರ್ಯದಿಂದ ಅಜ್ಜಿಯನ್ನು ನೋಡಿದರು. ಅಬ್ಬಾ ಅಜ್ಜಿ, ನಿಜವಾಗ್ಲೂ ಇದು ಕೆಲಸ ಮಾಡುತ್ತಾ? ನೀವು ನನಗೆ ಮಾಡಿರುವ ಉಪಕಾರಕ್ಕೆ ನಾನು ಹೇಗೆ ಧನ್ಯವಾದ ಹೇಳಲಿ? ನೀವು ನನಗೆ ಬರೀ ದಾರಿ ತೋರಿಸಲಿಲ್ಲ, ನಾನು ಕಳೆದು ಹೋಗಿದ್ದ ಅಪ್ಪ ಅಮ್ಮನ ಪ್ರೀತಿಯನ್ನು ಮತ್ತೆ ತಂದುಕೊಟ್ಟಿದ್ದೀರಾ. ನಾಳೆ ಅಪ್ಪ ಅಮ್ಮ ಬಂದಾಗ ನಾವು ಖಂಡಿತ ಇದನ್ನು ಅವರಿಗೆ ಹೇಳೋಣ. ಮುಂದಿನ ದಿನ ಬೆಳಗ್ಗೆ ರಾಧಾಳ ತಂದೆ ತಾಯಿ ಸೀತಾಳ ಮನೆಗೆ ಬಂದರು. ಅಮ್ಮ, ಅಪ್ಪ, ನೀವು ಇಲ್ಲಿಗೆ ಬಂದಿದ್ದೀರಾ? ನಿಮಗೆ ಇವತ್ತು ಕೆಲ್ಸ ಇಲ್ವಾ? ಕೆಲ್ಸ ಇದೆ ಮಗು, ಆದ್ರೆ ನಾವು ಇವತ್ತು ಜರ್ಮನಿಗೆ ಹೋಗ್ತಿದೀವಿ. ಮುಂದಿನ ಒಂದು ತಿಂಗಳು ನಾವು ಸಿಗಲ್ಲ, ಅದಕ್ಕೆ ನಿನ್ನನ್ನು ನೋಡೋಣ ಅಂತ ಬಂದ್ವಿ. ಹೌದಾ? ಅಷ್ಟು ಮುಖ್ಯವಾದ ಕೆಲಸ ಇದ್ದರೂ ಬಂದಿದ್ದೀರಾ? ನಿಮ್ಮ ಕೆಲಸವೇ ಮುಖ್ಯ ಅಲ್ವಾ? ಮತ್ ಯಾಕೆ ನಿಮ್ ಮಗಳನ್ನ ನೋಡಕ್ ಬಂದಿದ್ದೀರಾ? ಇವಳು ನಮ್ಮ ಮಗಳು, ಅವಳ ಭವಿಷ್ಯಕ್ಕಾಗಿ ನಾವು ಕಷ್ಟಪಟ್ಟು ದುಡಿಯುತ್ತಿದ್ದೀವಿ. ನೀವು ಯಾಕೆ ಈ ರೀತಿ ಪ್ರಶ್ನಿಸುತ್ತಿದ್ದೀರಾ? ನೀವು ದುಡಿತಿರೋದು ನಿಜ, ಆದರೆ ಅವಳು ಖುಷಿಯಾಗಿದ್ದಾಳ ಅಂತ ಒಂದು ಬಾರಿ ನೀವು ಕೇಳಿ. ಖಂಡಿತ ಖುಷಿಯಾಗಿರ್ತಾಳೆ. ನಾವು ಅವಳಿಗೆ ಉತ್ತಮ ಶಿಕ್ಷಣ, ಊಟ, ಆಟಿಕೆಗಳು, ಪ್ರತ್ಯೇಕ ಕೊಠಡಿ ಎಲ್ಲವನ್ನು ಕೊಟ್ಟಿದ್ದೇವೆ. ಐಷಾರಾಮಿ ಜೀವನ ಕೊಟ್ಮೇಲೆ ಅವಳಿಗೆ ಇನ್ನೇನ್ ಬೇಕು? ಇವತ್ತು ಜರ್ಮನಿಯಲ್ಲಿ ಒಂದು ದೊಡ್ಡ ಡೀಲ್ ಇದೆ. ದಿನಕ್ಕೆ 1 ಲಕ್ಷ ರೂಪಾಯಿ ಗಳಿಸುವ 5 ವರ್ಷದ ಪ್ರಾಜೆಕ್ಟ್ ಅದು. ಅಮ್ಮ, ನೀವು ಎಲ್ಲವನ್ನು ಕೊಟ್ಟಿದ್ದೀರಾ, ಅದನ್ನ ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವಳ ಮನಸ್ಸಿಗೆ ಬೇಕಾದ ಪ್ರೀತಿಯನ್ನು ಕೊಟ್ಟಿದ್ದೀರಾ. ದಯವಿಟ್ಟು ಅವಳ ಜೊತೆ ಒಮ್ಮೆ ಮಾತಾಡಿ. ಏನಾಯ್ತು ರಾಧಾ? ವಾಟ್ಸ್ ಹ್ಯಾಪನಿಂಗ್? ನಿನಗೆ ಏನ್ ಬೇಕು ಹೇಳು, ನಿನಗೆ ಏನ್ ಬೇಕಾದ್ರೂ ನಾನ್ ತರಿಸ್ತೀನಿ. ಅಮ್ಮ, ಅಪ್ಪ, ಪ್ಲೀಸ್ ಕೇವಲ 5 ನಿಮಿಷ ನನ್ನ ಜೊತೆ ಮಾತಾಡ್ತೀರಾ? ನಿಮಗೆ ಆ ಡೀಲಿನ ಮೌಲ್ಯ ಒಂದ್ ದಿವಸಕ್ಕೆ 1 ಲಕ್ಷ ಅಂದ್ರೆ ನನ್ನ ಹತ್ತಿರ ಉಳಿತಾಯದ 10,000 ರೂಪಾಯಿ ಇದೆ. ಪ್ಲೀಸ್ ಅದನ್ನು ತೆಗೆದುಕೊಳ್ಳಿ. ನಾನು ಆ ಹಣ ಕೊಟ್ರೆ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಇನ್ನು ಹಣ ಬೇಕಂದ್ರೆ ಸೀತಾಳ ಹೊಳದಲ್ಲಿ ನಾನು ಕೂಲಿ ಕೆಲಸ ಮಾಡಿ ನಿಮಗೆ ಹಣ ಕೊಡ್ತೇನೆ. ಪ್ಲೀಸ್ ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯಿರಿ, ಮಾತಾಡಿ. ನಾನು ತುಂಬಾ ಒಂಟಿಯಾಗಿದ್ದೇನೆ ಅಮ್ಮ, ಯಾರೂ ಇಲ್ಲ ನನ್ನ ಜೊತೆಗೆ. ನಿನ್ನ ಮಾತು ನನ್ನ ಹೃದಯವನ್ನೇ ಒಡೆದಂತಿದೆ. ನಮ್ಮನ್ನು ಕ್ಷಮಿಸಿ ಬಿಡು. ಹಣ ಇದ್ರೆ ಮಾತ್ರ ಮಗಳು ಸುಖವಾಗಿರ್ತಾಳೆ ಎಂದು ನಂಬಿದ್ದೇವೆ. ನಿನಗಾಗಿ ದುಡಿಯುತ್ತಾ ನಿನಗೆ ಸಮಯ ಕೊಡಲು ಮರ್ತೇ ಬಿಟ್ವು. ನನ್ನನ್ನು ಕ್ಷಮಿಸಿ ಮಗು. ಇಂದಿನಿಂದ ನಿನ್ನ ಜೊತೆ ಕಳೆಯುವ ಸಮಯಕ್ಕಿಂತ ದೊಡ್ಡ ಕೆಲಸ ನಮಗೆ ಯಾವುದೂ ಇಲ್ಲ. ನನ್ನ ಎಲ್ಲ ಮೀಟಿಂಗ್ಗಳನ್ನು ನಾನು ಈಗಲೇ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಈ ಬೇಸಿಗೆಯನ್ನು ಬರೀ ನಿನ್ನೊಂದಿಗೆ ಕಳೆಯುತ್ತೀನಿ. ಅಪ್ಪ, ಅಮ್ಮ, ಪ್ಲೀಸ್ ಸಾರಿ ಎಲ್ಲ ಕೇಳಬೇಡಿ. ನಿಮಗೆ ವಾಸ್ತವ ಅರ್ಥ ಆಯ್ತಲ್ವಾ? ಅಷ್ಟೇ ಸಾಕು. ನನಗೆ ತುಂಬಾ ಖುಷಿ ಆಗ್ತಿದೆ. ಇದು ತುಂಬಾ ಸಂತೋಷದ ವಿಷಯ. ಎಲ್ಲ ಪೋಷಕರು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಆರ್ಥಿಕ ಸಹಾಯ ನೀಡುವುದು ಕೇವಲ ಒಂದು ಭಾಗ ಅಷ್ಟೇ. ಮಕ್ಕಳ ಭಾವನಾತ್ಮಕ ಬೆಂಬಲ ಬಹಳ ಮುಖ್ಯ. ಇಂದಿನ ಪೋಷಕರು ತಮ್ಮ ಮಕ್ಕಳಿಗೆ ಓದು, ಹಣ ನೀಡಿದ್ದೇವೆ ಎಂದು ಹೆಮ್ಮೆ ಪಡ್ತಾರೆ.
ಆದ್ರೆ ಮಗುವಿನ ಮನಸ್ಸಿನ ಮಾತುಗಳನ್ನು ಕೇಳುವ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ತಮಗೆ ಯಾರು ಇಲ್ಲ ಅಂದ್ಕೊಂಡು ಒಂಟಿಯಾಗೋಗ್ತಾರೆ. ಆದ್ದರಿಂದ ಎಲ್ಲ ಪೋಷಕರಿಗೂ ನನ್ನಿಂದ ಒಂದು ವಿನಂತಿ. ನಿಮ್ಮ ಮಕ್ಕಳ ಒಳ್ಳೆಯದನ್ನು ಹೇಳಲಿ ಅಥವಾ ಕೆಟ್ಟದನ್ನೇ ಹೇಳಲಿ, ಅದನ್ನು ಮುಕ್ತವಾಗಿ ನಿಮ್ಮ ಹತ್ತಿರ ಹಂಚಿಕೊಳ್ಳುವ ವಾತಾವರಣವನ್ನು ನಿರ್ಮಿಸಿ. ಆಗ ಮಾತ್ರ ನೀವು ಅವರನ್ನು ಸರಿಯಾದ ದಾರಿಯಲ್ಲಿ ತಿದ್ದಲು ಸಾಧ್ಯ. ಖಂಡಿತ ಅಜ್ಜಿ, ನಾವು ಈಗ ಅರ್ಥ ಮಾಡಿಕೊಂಡಿದ್ದೇವೆ. ಶಿಕ್ಷಣದ ಜೊತೆ ನಮ್ಮ ಮಕ್ಕಳು ಏನು ಭಾವಿಸುತ್ತಿದ್ದಾರೆ, ಅವರ ಮನಸ್ಸಿನಲ್ಲಿ ಏನಿದೆ ಎಂದು ಅರಿತುಕೊಳ್ಳುವುದು ನಮಗೆ ತುಂಬಾ ಮುಖ್ಯ. ನೀವು ನಮಗೆ ಇಂದು ದಾರಿ ತೋರಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ಹೌದು ಅಮ್ಮ, ನಮ್ಮ ಮಗಳನ್ನು ನಾವು ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ನೀವು ಪೋಷಕರಾದ ನಾವು ಅವಳನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ನೀವು ನಮಗೆ ದಾರಿ ತೋರಿಸಿಕೊಟ್ಟಿದ್ದೀರಾ. ಇದರಿಂದ ನಾವು ನಿಮಗೆ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ನಾವು ನಿಮಗೆ ಯಾವಾಗಲೂ ಚಿರಋಣಿಯಾಗಿ ಇರ್ತೇವೆ. ಯಾವುದೇ ಋಣ ಬೇಡ ಮಗು. ಮಕ್ಕಳ ಜೊತೆ ಸಮಯ ಕಳೆಯುವುದೇ ನಿಜವಾದ ಸುಖ. ಅಂದಿನಿಂದ ಎಲ್ಲವೂ ಬದಲಾಯಿತು. ಸೀತಾಳ ಪೋಷಕರು ತಮ್ಮ ಕೆಲಸದ ಓಟವನ್ನು ತಗ್ಗಿಸಿ ತಮ್ಮ ಮಗಳೊಂದಿಗೆ ಆ ಬೇಸಿಗೆ ರಜೆಯನ್ನು ಹಳ್ಳಿಯ ಮಡಿಲಿನಲ್ಲಿ ಹಸಿರು ಹೊಲಗಳ ನಡುವೆ ಅಜ್ಜಿಯ ಕಥೆಗಳನ್ನು ಕೇಳುತ್ತಾ, ನಗುತ್ತಾ, ಆಟವಾಡುತ್ತಾ ಬಹಳ ಖುಷಿಯಿಂದ ಕಳೆದರು. ಹಣಕ್ಕಿಂತಲೂ ಮಿಗಿಲಾದ ಪ್ರೀತಿ ಮತ್ತು ಸಮಯದ ಬೆಲೆ ಅವರಿಗೆ ಅರಿವಾಯಿತು.